ದಯನ ನುಡಿಯ ನಿಮ್ಮ ಹಂಗರು ಧರ್ಮರಾಯನು ಉತ್ತವಂದಿದ ಪರಿಯಮ ಉತ್ತವಂದಿದ ಪರಿಯಮ ಚಲ ಭೀಮಸೇನ. ಅಹೋ ಕೃಷ್ಣಮೂರ್ತಿ, ಈ ರೀತಿಯನ್ನೆಲ್ಲ ವಿಸ್ತಾರಿಸುವನು ಚೆನ್ನಾಗಿ ಕೇಳು. ಸಚ್ಚರಿತ ಧರ್ಮರಾಯನು ಮಲಗಿದನು. ಪಾರ್ಥನಿಂದ ಎಚ್ಚರಿಸಲಾಗದೆ ನನಗೆ ಹೇಳಿದ, ನಾನು ಅಮೃತ ಹಸ್ತದಿಂದ ಮೈ ಮೇಲೆ ಕೈಯಾಡಿಸಲು ಧರ್ಮಜನ ಎತ್ತಿ ಬಾಪುರೇ ಕರ್ರ ಎಂದು ಕೊಂಡಾಡಿದನು. ಆಗ ಅರ್ಜುನನು ಸಿಟ್ಟಿಗೆದ್ದು ಧರ್ಮರಾಯನನ್ನು ಕಡಿಯಲಿಕ್ಕೆ ಹೋದನು. ನಾನು ಬಿಡಿಸಿಕೊಂಡೆನು. ಇಷ್ಟೇ ಹೊರತು ಮತ್ತೇನಿಲ್ಲವೋ ಭೀಮಸೇನ. ಬದಿಯಾದ ಕೃಷ್ಣ, ವಾಯು ಪುತ್ರ, ನಿನ್ನ ಕೆಟ್ಟ ಕಡಿಗೆ ಕೆಟ್ಟ ಗುಣಗಳ ಬಿಟ್ಟವನಾಗಲಿಲ್ಲ. ಎಲ್ಲ ಬಿಚ್ಚಿ ಹೇಳುತ್ತದೆ. ಚೆನ್ನಾಗಿ ಹೇಳುವ ನಂದನ. ಹಿಂದಕ್ಕೆ ತಂದೆ ಮಕ್ಕಳೆಂಬ ಹಿರಣ್ಯ ಕಶ್ಯಪ ಪ್ರಹ್ಲಾದರಿಗೆ ನ್ಯಾಯವನ್ನು ಹಚ್ಚಿದೆ. ವಾಯುನಂದನ. ಭೀಮಸೇನ, ವಾಲಿ ಸುಗ್ರೀವರೆಂಬ ಅಣ್ಣ ತಮ್ಮಂದಿರಿಗೆ ನ್ಯಾಯವನ್ನು ಹಚ್ಚಿದೆ. ವಾಲಿನನ್ನು ಕೊಲ್ಲಿಸಿದೆ. ಇದು ಸತ್ಯ ವಾಯುನಂದನ. ಭೀಮಸೇನ, ಇದು ಅಲ್ಲದೆ ಮತ್ತು ರಾಮಣ್ಣ ಈ ಬೀಜರೆಂಬ ಒಂದೇ ಒಡ್ಡನೆ ಹುಟ್ಟಿದವರಿಗೆ ಕದಳವನ್ನು ಹಚ್ಚಿದೆ. ರಾವಣನನ್ನು ಹಚ್ಚಿಸಿದೆ. ಇದು ನಿಜ ವಾಯುನಂದನ. ಕೃಷ್ಣ, ಭೀಮಸೇನ, ಅಯ್ಯೋ ಎನ್ನ ಮಗನಾದ ಗಜನನ್ನ ರಣಗಂಬದು ಮಲಗಿಸಿ ನನ್ನಿಂದ ಕೊಲ್ಲಿಸಿದಲ್ಲ. ಎದರಂತೆ ಹಿಂದಿನ ದಿವಸ ಧರ್ಮ ಪಾರ್ಥರಿಗೆ ಹಿಪ್ಪರಿಗೆ ನ್ಯಾಯವನ್ನು ಹಚ್ಚಿರಿಯ. ನಾನಾಗ ಹಚ್ಚಲಿ ವಾಯುನಂದನ. ಇವರ ಪೈಕಿ ಯಾರನ್ನ ಕೊಲ್ಲಿಸಬೇಕೆಂದು ಮಾಡಿದ ಕೃಷ್ಣಮೂರ್ತಿ ಏನು ತಿಳಿಯುವುದಿಲ್ಲ. ಕಬಡ ಎಪ್ಪತ್ತ ಮಣಗಳದಿಂದ ನಿನ್ನ ನೆತ್ತಿಯ ಮೇಲೆ ಕಡಿಸಿ ತನವು ಇಬ್ಬಾಗ ಮಾಡಿಬಿಡುವೆ. ಎಲ್ಲಿಗೆ ಹೋಗತ್ತಿಗೆ ನಿಲ್ಲುದಿಲ್ಲೋ ಕಳಕೃಷ್ಣ. ಅಹೋ ಭೀಮ, ಅಹೋ ಅಗ್ರಜ, ಕರ್ಪುರಾರ ಮೇಲೆ ಮೈ ಇಪ್ಪಿಸಿ ಗದೆಯನ್ನು ಒತ್ತುಕೊಂಡು ಹೋಗಿದೆಯಲ್ಲ, ಇದು ನಿನಗೆ ತರವಲ್ಲ. ಯಾತಕ್ಕೆ ತರವಲ್ಲ ಅಗ್ರಜ? ಶ್ರೀ ಕೃಷ್ಣ ಕೃಪದೃಷ್ಟಿ ನಮ್ಮ ಮೇಲೆ ವಿದ್ಯುತ್ತಕ್ಕಾಗಿ ನಮಗೆ ವೈರ ಆಳ ಕೋಡ ಆಳರೆಂಬ ಹೆಸರು ಬಂದಿರುವುದು. ಆ ಪರಮಾತ್ಮ ನಮ್ಮ ಬೆಂಬಲವಾಗಿರದಿದ್ದರೆ ಆ ಧ್ರುವನಾದ ಕೌರವನು ನಮ್ಮನ್ನು ಈ ಭೂಮಿ ಮೇಲೆ ಇರುಗೊಡದಂತೆ ಮಾಡುತ್ತಿದ್ದನು. ತಪ್ಪಾಯಿತೆಂದು ಕೃಷ್ಣನ ಪಾದವ ಮಿಡಿ ಯುದ್ಧಕ್ಕೆ ಜಯಪಡಿ ಭೀಮ. ಇವೇ ನನ್ನ ನಿಯಮ. ಅಹೋ ಸ್ವಾಮಿ ಕೃಷ್ಣಮೂರ್ತಿ, ಭೀಮಸೇನ, ಈ ಭೀಮನು ಮಾಡಿದ ತಪ್ಪುಗಳನ್ನು ತಮ್ಮ ಪಾರ್ಥ ಅಣ್ಣನ ಮೂರ್ಛದೊಳಗೆ ನಿನಗೇನಾದರೂ ತುಚ್ಛ ಮಾತುಗಳನ್ನು ಹಾಡಿರಬಹುದು. ಅದನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ಶಾಂತನಾಗು. ನಿನ್ನ ಗಲ್ಲಮ ಮಿಡಿದೆ. ಅಹೋ ಕೃಷ್ಣ ಮುರಾರಿ, ಭೀಮಸೇನ, ಇವತ್ತಿನ ಯುದ್ಧ ಯಾರಿಂದ ನಡೆಯಬೇಕು? ಈ ಭೀಮ ಅರ್ಜುನನ ಮುಂದಿಟ್ಟು ಕಂಡ ಸುರಕ್ಷವಾಗಿ ನಡೆಸುವಂತನಾಗು. ರಾಧಾಕೃಷ್ಣ, ಮೂರ್ತಿ, ನೀತಿ ಕೋವಿದನಾದ ಧರ್ಮಜ, ಈ ವಚ್ಚಿನ ವಿತ್ತ ಭೀಮ ಸೈನ್ಯನು ಕೈಯಿಂದ ದುಸುವಾಸನೆಗೆ ಮರಣ ಹೊಂದುವಂತೆ ಮಾಡು ಸ್ವಾಮಿ. ಸಜ್ಜನ ಪ್ರೇಮೆ ನಿನ್ನ ಇಷ್ಟದಂತೆ ಆಗಲಿ ಧರ್ಮಜ. ಎಂತ ಬೀಗರಪ್ಪ, ತಮಗೆ ಕಷ್ಟಕಾಲ ಬಂದಾಗ ಬನ್ನಿರಿ ಸ್ವಾಮಿ, ಕುತ್ಕೊಳ್ಳಿರಿ ಸಾಮಂದು ಬಹಳ ಪರಿಮರಿಕೆಯನ್ನು ಮಾಡುವರು. ನಾವು ಸರಳಾಗುತ್ತಿದ್ದಾಗ ನಾವು ಬಂದರೆ ಪೂರ್ವಕ ಮಾಡಿದ ಮುಖವು ಪಶ್ಚಿಮಕ್ಕೆ ತಿರುಗದೆ ಕಣ್ಣಿನ ನೋಡಿದೆ ಸುಮ್ಮನಿರುವರು. ಜೀವತನಕ್ಕೆ ಕರೆಯುವುದೇ ಇಲ್ಲ. ಹೌದಪ್ಪ, ಇಂಥ ಗುಣವು ಇವರಲ್ಲಿದ್ದರು ಎನ್ನ ಮನಸ್ಸು ಇವರ ಮೇಲೆ ಪರಿಪೂರ್ಣ ಇರುವುದು. ಪಂಚ ಪಾಂಡವರನೆಂದು ಕಾಯುತ್ತಿನೆಂದು ವಚನ ಕೊಟ್ಟು ಕಾರಣ ಈ ದ್ವಾಪಾರ ಯುಗದಲ್ಲಿ ಭೂಭಾರವನ್ನು ಇಳಿಸುವುದಕ್ಕಾಗಿ ಇವರ ಮನೆಯಾದ ಅಂಗಳದ ಕಸವನ್ನು ತೆಗೆಯೆಂದರೆ ತೆಗಿಲಿಕ್ಕೆ ಸಿದ್ಧನಾಗಿರ್ತೀನಿ. ಇರಲಿ ಧರ್ಮಜ. ನಾರಾಯಣ, ಈ ಹೊತ್ತಿನ ಯುದ್ಧವು ಭೀಮನನಿಗೂ ದುಶ್ಯಾಸನನಿಗೂ ನಡೆಯಲಿ. ದುಶ್ಯಾಸನ ನಾಳಿನ ಯುದ್ಧವು ಕರ್ಣನಿಗೆ ಅರ್ಜುನನಿಗೆ ನಡೆಯಲಿ. ಜಾಗ್ರತೆಯಿಂದ ಕೌರವನಲ್ಲಿಗೆ ದೂತನನ್ನು ಕಳಿಸಿ ದುಶ್ಯಾಸನನ್ನ ಯುದ್ಧಕ್ಕೆ ಬರಬೇಕೆಂದು ಹೇಳಿ ಕಳಿಸು ಧರ್ಮಜನೇ. ಅತಿ ಬೇಗನೆ ಸಾರಥಿ, ಈ ಹೊತ್ತಿನ ಯುದ್ಧ ಭೀಮನನು ದುಶ್ಯಾಸನನು ನಡೆಯಬೇಕೆಂದು
ಇವತ್ತಿನ ಯುದ್ಧ ಭೀಮನಿಗೂ ದುಜವಾಗಿ ನಡೆಯಬೇಕೆಂದು ತಿಳಿಸಿ ಬರುವಂತಹ ಖಂಡಿಯ ಸಾರಥಿ ಹೋಗಲಿ ಅಂತ ನಿಮ್ಮ ಹೆಸರು ಅಂತ ಭೂಪತಿ. ಕೌರವ ಕೌರವ ಅಯ್ಯೋ ಶಿವ ಶಿವ ಈ ದಿನ ಕೆಟ್ಟಿತು ನಾನು ಎಷ್ಟು ಪ್ರಯತ್ನ ಮಾಡಿ ಯುದ್ಧ ಮಾಡಿದರೂ ಒಂದರ ಮೇಲೆ ಒಂದು ನಷ್ಟ ಸೂಚನವು ಬರ್ತಿರುವುದು. ಭೀಷ್ಮ ದ್ರೋಣರು ಹೋದರು, ಇವರ ಎದುರಲ್ಲಿ ನಿಂತು ಬೆಲ್ಲು ಬಾಣ ಹೊಡೆಯವರೇ ಇದ್ದಿಲ್ಲ. ಎಂತ ವೀರರಿಗೆ ಮರಿಮೋಸ ಮಾಡಿ ಮಡಿಯುವಂತೆ ಮಾಡಿದರಲ್ಲ. ಇವತ್ತಿನ ಯುದ್ಧವು ಭೀಮನಿಗೂ ದುಶ್ವಾಸನಿಗೂ ನಡೆಯಲಿ. ಇವರಿಬ್ಬರ ಯುದ್ಧದಲ್ಲಿ ಹಾಕಪಟ್ಟ ನಾಟಕದಲ್ಲಿ ಏನು ಮಾಡುವನೋ ಏನೋ ಹೇಳಿ ಸಾರಥಿ ಭೂಪತಿ ಅತಿ ಜಾಗ್ರತೆಯಿಂದ ನಮ್ಮ ತಮ್ಮನ ದುಶ್ವಾಸನ ಬರೆಯೋ ಸಾರಥಿ. ದಾರಿ ಬಿಡ್ರು ದಾರಿ ಬಿಡ್ರು. ನೋಡಕ ಹುಬ್ಬಳ್ಳಿ ಲಾಡ್ಚಿನಾಗ ವಸ್ತಿ ಮಾಡಕ ಹುಬ್ಬಳ್ಳಿ ಲಾಡ್ಚಿನಾಗ ವಸ್ತಿ ಮಾಡಕ ಬಾರಿ ಹುಡುಗಿ ಹುಬ್ಬಳ್ಳಿ ಧಾರವಾಡ ನೋಡಕ ಹುಬ್ಬಳ್ಳಿ ಲಾಡ್ಚಿನಾಗ ವಸ್ತಿ ಮಾಡಕ ಹುಬ್ಬಳ್ಳಿ ಲಾಡ್ಚಿನಾಗ ವಸ್ತಿ ಮಾಡಕ ಏ ನಾಚಿಕೆ ಎನ್ನದು ಹಿಂಗ ಕಾತ ಬೀಡಿಯಾತ ಸಿಗದಂಗಾಯ್ತ ನಾಚಿಕೆ ಎನ್ನದು ಹಿಂಗ ಕಾತ ಬೀಡಿಯಾತ ಸಿಗದಂಗಾಯ್ತ ನೀನು ಬರಬೇಡ ನಮ್ಮೂರಕ ನೀನು ಬರಬೇಡ ನಮ್ಮೂರಕ ಏ ಬಾರಿ ಹುಡುಗಿ ಹುಬ್ಬಳ್ಳಿ ಧಾರವಾಡ ನೋಡಕ ಹುಬ್ಬಳ್ಳಿ ಲಾಡ್ಚಿನಾಗ ವಸ್ತಿ ಮಾಡಕ ಹುಬ್ಬಳ್ಳಿ ಲಾಡ್ಚಿನಾಗ ವಸ್ತಿ ಮಾಡಕ ಸರ ಎಂತ ಬುದ್ಧಬಲನ ಇಕ್ರಮನ ಮುಂಭಾಗದ ನಿಂತುಕೊಂಡು ಮಾತನಾಡಿಸಿದ ನೀನು ದೊರಬಿಟ ನೋಡಿ ಅಂತ ದೇವ ನಾವುದಾರೆಂದರೆ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ ಹುಟ್ಟಿ ಬೆಳೆಯಬೇಕು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ ಸುಮ್ಮನೆ ಕುಂತರೆ ತಂದೆ ತಾಯಿಗಳ ಕಾಟ ಓಣಾಗ ಉಂಡರೆ ಗೆಳೆಯರ ಕಾಟ ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುವಂದ್ರೆ ಸುಗ್ಗಿಯಾಗಳು ಚಿಕ್ಕಾಡಿ ಕಾಟ ಆ ಚಿಕ್ಕಾಡಿ ಕಾಟವನ್ನು ತಾಳಲಾರದೆ ಒಂದು ತಮ್ಮನ್ನು ಮಾತನಾಡಿಸುವ ಗಟ್ಟುಳ್ಳ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮ ಅಂಕಿತವ
ಎಲ್ಲ ಈ ಸಾರಥಿ ನಮ್ಮ ನಾಮ ಅಂತ ಏನಂತ ಕೇಳಿದೀಗ? ಹೌದು ದೇವ. ಸಾರಥಿ ಭೂಪತಿ ಮುಂದಾರ ಬಗೆಸಿ ಹಿರಿಯ ಪಟ್ಟಿಯನ್ನಿಟ್ಟರೆ ಶುದ್ಧ ಭದ್ರವಾದ ಭೂಮಿಗೆ ಪರ್ಚಾರ್ಥ ಅಷ್ಟದಿಕ್ಕಗಳು ಕೇಳಿದಿಗ ಎಲ್ಲ ಬುದ್ಧಿ ಪಾವಿದನಾದ ಸಾರಥಿ ಭೂಪತಿ ಸದ್ಯದಲ್ಲ ಪಾಂಡವರೆಂಬ ಬಂಡರ ಕಾರ್ಪುರಾರಿಗ ಬಲದಿಂದ ಎಮ್ಮಡನೆ ಆರಪಡಿಸಿ ಕದನಕ್ಕೆ ಸತ್ಯ ಸಾರಥಿ ದೇವ. ಯುದ್ಧದಳ ರಣ ಹತ್ತಿನಂತೆ ಭೀಮನ್ನಮ್ಮ ಒತ್ತೆಯೊಳದ ರಣಾಂಗಣದ ಗುದ್ದಿತನ ಇಬ್ಬಾಗ ಮಾಡಿ ತತ್ತಿರಣ ದೇವತೆ ಹಬ್ಬದ ಮಾಚೆ ಎನ್ನ ಅಪರವನ್ನು ತಿಳಿಸಿಕೊಳ್ಳ ಸಾರಥಿ ಭೂಪತಿ ಜಗದಳ ಸರಿಯಾರನಂದ ಭಟ್ಟಂಗ ಮಾಡಿಸುವೆ ಎಂತ ಕಟಕರ ಮೂರ್ತಿಯಾದ ದುರ್ಯೋಧನ ತಮ್ಮನಾದ ದುಸ್ವಾಸನ ಮಹಾರಾಜನದ ತಿಳಿಯಲ ಸಾರಥಿ ಎಲ್ಲ ಈ ಸಾರಥಿ ಭೂಪತಿ ಶೃಂಗಾರವಾಗಿ ಕಂಗಳಸುವ ಈ ಸಭಾ ರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಕೌರವ ಭೂಪಾಲನು ಎನ್ನೆನ್ನ ತೀವ್ರವಾಗಿ ಬರಬೇಕೆಂದು ದೂತನನ್ನು ಕಳಿಸಿರುವ ಕಾರಣ ದಂಡ ದಳಗಡೆ ಈ ಸಭಕ್ಕೆ ವರ್ಣವಾಗಿದೆ ಕಂಡಿಗ ಸಾರಥಿ ನಿಮ್ಮ ವಾಮಭಾಗದಲ್ಲಿ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಯಾರಾದ್ರೂ ಓಣ್ಯಾರುಗಳು ದುಶ್ಯಾಸನ ಪಾತ್ರ ತಂದಿದೆ ಜೈಲಲ್ಲಿ ಚಂದನಕ್ಕ ಕೂಡಿಸಿ ಓರ್ ಕರಿಪ ಕಾಳೆ ನಿಚ್ಚಳ ರಣವಾಕಿಂದ ಒಡಗಡೆ ಹಿರಲನ್ನು ಕೊಡ್ತಾನಾಗ ಹೊರಗಣ್ಣಗಳ ಧರಿಸಿ ಹತ್ತಿಂಕರದಿಂದ ಬರಬೇಕಂದು ಹಾಕಿನ ಮರ ಕಳಿಸಿದ ಅಶ್ವತ್ಥಾಮ ನೇನಾಚರ ತಂಡ ಸತ್ತನೆಂಬ ದುಃಖದಿಂದ ಈ ಮಾಹಿತಿಯಿಂದ ಅಂದರಗಜನೇನು ದೊಳಪಚ್ಚ ಪಟ್ಟವನ್ನು ಕಟ್ಟಿಕೊಂಡ ಕರ್ಣ ನೇನಾಚರ ಕೃಷ್ಣನ ತಂತಲಿಗೆ ಒಳ್ಳ ಪಟ್ಟ ಪಾಂಡರ ಕಡೆ ಹೋಗಿ ನಾನು ಅಣ್ಣಯ್ಯ ಸುಮ್ಮನೆ ಸಣ್ಣ ಮೋಕನ್ನು ಮಾಡಿಕೊಂಡ ಕಣ್ಣನಾಗ ರಾಜರ ಗಣ್ಯನಾದ ಈ ನಿನ್ನ ತಮ್ಮನ ಮುಂದೆ ಒಂದೊಳ್ಳೆದಂತ ಫಲ ಅಗ್ರಜ ತಮ್ಮನಾದ ದುಶ್ಯಾಸನ ಅಣ್ಣ ಕವರಿ ಅಂದ್ರ ನಿನ್ನ ಮುಂದೆ ಹೇಳಲಿಕ್ಕೆ ಎನ್ನ ಬಾಯಿ ಬರದಂತಾಗಿರ್ಪದ. ನಿಜ ಅಗ್ರಜ ನಿನ್ನ ಅಗ್ರಜನ ಧೈರ್ಯ ಕಲ್ಪವೃಕ್ಷ ಮುಗಿದು ಎಲ್ಲಿಗೆ ಕೊಟ್ಟಿಲ್ಲ ಹತಮನಾದ ಕೃಷ್ಣನ ಕಡ ಪರಾಕ್ರಮಗಳಾದ ಬೆಸ್ಮದೋಣರ ಮುಂದೆ ನಿಂತು ಯುದ್ಧ ಮಾಡುವ ಶಕ್ತಿ ಅವನಿಗಿಲ್ಲದೆ ಕೊಟ್ಟಿಲ್ಲ ತನದೆ ನಮ್ಮ ಹಣ್ಣನ್ನು ಹಾಕ್ತಾನೆ ಫಲವಲ್ಲ ಅಣ್ಣ ದುರ್ಯೋಧನ 18 ದಿವಸದ ಒಳಗಾಗಿ ಪಾಂಡವರನ್ನು ಜಯಿದ ಯುದ್ಧವನ್ನು ಆರಂಭ ಮಾಡಿದ ಪಾಂಡವ ಹಕ್ಕರಾಗಬೇಕೆಂದು ನಾನು ಮಾಡಿಸ ಪದವು ಭೀಮಹಾದ್ರ ಎಂಬ ಬಂಡರ ಇವತ್ತಿನ ಯುದ್ಧದಲ್ಲಿ ಎನ್ನನ್ನ ಕರ್ಣನನ್ನ ಕೊಲ್ಲಕ್ಕಬೇಕಂತ ಪಂಥವನ್ನು ಮಾಡಿ ಈಗ ನನಗೆ ನೀವಿಬ್ಬರೇ ತಲೆ ಎತ್ತಿದ ವೀರರು ಕಳ್ಳ ಕೃಷ್ಣನು ನಿಮ್ಮನ್ನು ಯಾವ ಮಾತನ್ನ ಕೊಲ್ಸವನೋ ಹೇಳು ತಮ್ಮ ದುಶ್ವಾಸನ ಯುದ್ಧ ಹೂಟ 15 ದಿವಸಗಳಾದವು ನಮ್ಮವರು 10 ದಿನ ಆದರೂ ಪಾಂಡವರನ್ನ ಗೆದ್ದ ಬರಲಿಲ್ಲ ಒಬ್ಬರನ್ನಾದರೂ ಕೊಲ್ಲಲಿಲ್ಲ ಈ ಸಂಶಯ ಬಂದಿರೋ ತರವಾದ ಹೆಣ್ಣ ದೇಹವು ಕೊಂದು ಬಿಟ್ಟಿದ್ದಲ್ಲ ಇನ್ನೇನು ಹೇಳಿ ಯಾರಿಜ ನಿನ್ನ ಹಕ್ಕರ ಭೂಕಂಪನಾದ ಕಾಲವೆಂದ
ಮೋಸ ಮಾಡಿದ್ದು ಈ ಪ್ರಾಂತವಲ್ಲದ ಆದಿರವರಿಗೆ ಅವರಿಗೆ ಮೋಸ ಮಾಡಿದಂತ ಈ ಬಲವಂತನಾದ ವಿಶ್ವಾಸನಿಗೆ ಮೋಸ ಮಾಡಲ್ಲ ಬಂದರೆ ಜಲ ಜೋಬಿಯನ್ನು ಮತ್ತರ ಕಟ್ಟಿಗಂತ ಹೊಡಬಡಿದ ಈ ಎಲ್ಲ ಕಾಲದ ಕಸ ಕಸ ಮಾಡಿದ್ರೆ ಈ ವಸದಿಯೊಳ ಆಕಳನ ಹೆಸರಲ್ಲದಂತ ಮಾಧವ್ಯ ಹವ ಅಣ್ಣಯ್ಯ ಚಪ್ಪನ್ನಾರು ದೇಶಾಧಿಪರಿಂದ ತಂದರಪ್ಪ ನನ್ನ ಒಟ್ಟ ಒಲಗದ ಮುಂದ ಆ ಸರಪಯ್ಯಣಿಯಾದ ದ್ರೌಪದಿ ಸೆರಗಡದ ದರ್ಪಮ್ಮ ಮುಕ್ತಿಗಳದ ಕೊಡಿಯಮ್ಮ ಚಪ್ಪಿರಿಸಿ ಆ ಬಂಡ ವಿಮಾನ ಒಂದು ಎಳೆದಾಡಿದ್ರೆ ಮರ್ಯಾದ ಮುಚ್ಚಿಕೊಂಡ ಗಪ್ಪಾಯ ಅಣ್ಣ ತಮ್ಮರು ಅಯ್ಯರು ಈ ಪೂರ್ತಿಗೆ ತಲೆ ತಗ್ಗಿಸ್ಕೋತಾರೆ ಅದಕ್ಕೆ ಈ ಅಣ್ಣ ಸರವನ್ನು ಹರಿಸ್ತೇನಂತ ಹೇಳ ಕಳಿಸ್ರಂತೆ ಆಹೋ ಅಣ್ಣ ದುರ್ಯೋಧನ ತಮ್ಮ ದುರ್ಯೋಧನ ತನ್ನ ಮಡದಿಗಳನ್ನ ಕಂಡ ಕಣ್ಣಂತೆ ಹಿಡಿದುಕೊಂಡ ಜನರೊಳ ಎಳೆದಾಡುವಾಗ ಇಲ್ಲದ ಪೊಲೀಸಿಂದ ಯಾರ ಕಡೆಯಿಂದ ಕೈಗಡೆ ತೆಗೆದುಕೊಂಡಿರೋಣ ಪಂಡರಾದ ಪಾಂಡವರೆಂಬ ಜಗತ್ತ ಪಂಡರ ಪುಂಡರೀಕ ನೀನು ಮಾಡಿದ ಪಂಥಕ್ಕೆ ಮಂಡಿಯ ಮಾಡಿಸಿಕೊಂಡ ಪ್ರತಿಯುಕ್ತಕ ಗೌರವ ತಮ್ಮನಾದ ದುಶ್ವಾಸನ ಅಣ್ಣ ಗೌರವೇಂದ್ರ ಹನ್ನೊಂದು ಹಾಕಣಿ ದಂಡಿನಲ್ಲಿ ಒಂದು ಹಾಕಣಿ ಕಡಿಮೆ ಕಾಣಿಸ್ತಿರುವ ತಮ್ಮ ಅಗ್ರಜ 10 ಕೋಟಿ ಹನ್ನ ಕುದುರೆಗಳ ತತ್ಪರ್ಸೆತ್ತ ಹೋಗಿ ಈಗ ಹೆಣ್ಣ ಕಣ್ಣಿಗೆ 10 ತಮ್ಮ ದುಶ್ವಾಸನ ಅವೋ ಗೌರವೇಂದ್ರ ಅಯ್ಯೋ ಮೇಲಾದ ವೀರರು ಮಡಿದು ಹೋದರಲ್ಲ ಅಯ್ಯೋ ಇಷ್ಟೆಲ್ಲವ ಕಟ್ಟವು ಬರಬೇಕಾದರೆ ಆ ಕೃಷ್ಣನ ಮಾಡಿದ ಮೋಸವ ಆ ಭ್ರಷ್ಟನ ಪಾಂಡವರ ಪಕ್ಷಿಗೆ ವಹಿಸ ಇಂಥ ಮೋಸ ಮಾಡ್ತಾರೆಂಬ ಸಂಗತಿ ನನಗೆ ಮೊದಲ ಗೊತ್ತಾಗಿದ್ದರೆ ಕೈ ಕಾಲುಗಳ ಮುರಿದು ದಿಗ್ಗೋಸುತ್ತಿದ್ದೆ ಕಾಲೂರಿ ನಿಲಗತ ಮಾಡ್ತಿದ್ದೆ ಓ ತಮ್ಮ ದುಶ್ವಾಸನ ಅವೋ ಅಣ್ಣ ದುರ್ಯೋಧನ ಏನು ಮಾಡಲಿ ಎನಗೆ ಬುದ್ಧಿ ಹೋಗಿದ್ದು ಅದ್ದ ಬಂದ ಎನ್ನ ಕಿಡ್ದ ಮೇಲೆ ಕುಳಿತು ಹೋಗಿದ್ದು ಹತ್ತಿರ ಪ್ರಾಯ ನಾಲಕಾರವ ಸಿಂಹದ ದನಿಗಂತ ಹೆಚ್ಚಾಗಿರಬಲ್ಲರು ಇವತ್ತು ಬೂಟಿ ಬುಡಿ ಹೊರತ ಬಲಿಗ ಬರದು ಆ ತಡ ದಾಕ್ಷನ ಬಲವ ನಿನ್ನ ನಡಿನತ್ತೆ ಮಾನ ವಾಸ ಮಾಡದಂತ ಕಾಣುವುದು ಅವನಿಯ ಅಂತ ಸೂರನಾಥರ ಚರ ಚಂದ ನಮ್ಮ ರಕ್ಕಸನ ಕೂಡ ಇಟ್ಟ ಮಾಡಿ ಹನ್ನೆಂದ ವೇಳೆ ಸೋತು ಸಮುದ್ರದ ಅಡಿವುಗಳ ಬೆಳೆದ ಕಳ್ಳ ಕೃಷ್ಣನ ಭಯ ಎನಿಗಳನ್ನಷ್ಟು ಸಹ ಇಲ್ಲ ಅವನೇ ಪಾಂಡವರಿಗೆ ಬೆಂಬಲವಾಗಿದ್ದರೆ ಆ ಬಂಡ ಮಂಡಿಗಳಾದ ದ್ರೌಪದಿಯನ್ನು ಕಂಡ ಕಣ್ಣಂತ ಹೇಳದಾಡಿದರೆ ಮುಂದೆ ಬಂದು ಎನ್ನ ಮುಂಗ ಹಿಡಿದು ಬಿಡಿಸಿಕೊಳ್ಳಲಿ ಆತಕ್ಕೆ ಅಣ್ಣ ದುರ್ಯೋಧನ ತಮ್ಮ ದುಶ್ವಾಸನ ಆ ಕಳ್ಳನಾದ ಕೃಷ್ಣನ ಭಯಕ್ಕೆ ಎನ್ನ ರೋಮಸೌಡ ನಡಗಲಾರದು ಆ ಜಡದಾಕ್ಷನ ಬಲದಿಂದ ಒಡಕರಿಪ ಬಡ ಪಾಂಡರನ್ನು ಹಿಡಿದು ಒಡೆದ ಕಡೆಗೆ ಎಳೆದಾಡಿ ಬಾಯಿ ಒಳ ಬಿಡಿ ಮಣ್ಣ ತುಂಬಿ ಬಿಡಿ ಮೀಸಿ ತುಡುಕ ಬರವನು ನೀನು ಹಾಡಿದ ನುಡಿಯಂ ಕೇಳಿ ನನಗೆ ಸಂತೋಷವಾಗಿದ್ದು ಹರಿತು ಈಗ ಇಳ್ಳಿ ಕೊಂಡಿವನು ಆ ಕುಲಗೇಡಿ ಭೀಮನ ತಲೆಯನ್ನು ಹೊಡೆಬಾರ್ದು ಭಾತಮ್ಮ ಇದರ ಹೊಡೆಯಲ್ಲ ಸಾರತೆ ಭೂಪತಿ ಅಣ್ಣನ ಮಹಾಜಾಕಿನಿ ಆಯಿತು ಶೀಘ್ರದಿಂದ ಕಟಕ ಕಟಾರಿ ಎಲ್ಲ ಬಾಣಗಳನ್ನು ಧರಿಸಿಕೊಂಡು ಈ ರಾಜರ ಗಣ್ಣದಳವರ ಜಂಗನಕ ಬರಬದನ್ನು ಆಜ್ಞೆ ಮಾಡಿಸು ಸತ್ಯವಲ ಎತ್ತರೆಲ್ಲ ಬರಬೇಕನ್ನ ಗೋರಿಗರಿಗಂತೆ ಕಾಲೆಯ ಮೂತಿಸು ನಗಾರಿಯ ಮಾರಸು ಕೊಂಡ ದುಶ್ವಾಸನ ಹೊಂಡ ವಿಮಾನದ ಯುದ್ಧಕ್ಕೆ ಹೋಗುತ್ತಾನಂತ ಜಯಬೇರಿ ಓಡ ಸಾರಥಿ
ಶೆಳವಾರ್ ಪಂಪಣ್ಣ ಇವರು ದುಶ್ಯಾಸನ ಪಾತ್ರ ಮಾಡಿದಂತವರಿಗೆ ಗುಲಾಬಿ ಅವರನ್ನು ಪ್ರಮಾಣ ಪ್ರಕಾರ ಮಾಡ್ತಾರೆ. ಹರಿವಾಣ ನಲ್ಲಾರಟ್ಟಿ ಗರ್ಜಪ್ಪ ಇವರು ದುಶ್ಯಾಸನ ಪಾತ್ರ ಮಾಡಿದಂತವರಿಗೆ ಬೆಂಗಳೂರನ್ನು ಪ್ರಮಾಣ ಪ್ರಕಾರ ಮಾಡ್ತಾರೆ. ಎಲ್ಲ ಈ ಸಾರತೆ ನಮ್ಮ ವೀರಾತಿ ಹೀರರು ಹಾಜಪಾಣಗಳಿಗೆ ರಥವನ್ನು ಹತ್ತಲೆ ಆನ್ಯ ಕುದುರೆಗಳ ಸಾಲ ಸಾಲಾಗಿ ಮುಂದಕ್ಕೆ ನಡೆಯಲಿ. ಆ ಬಂಡನಾದ ಭೀಮನಿದ್ದ ರಣಮಂಡಲಕ ರಥವನ್ನು ನಡೆಸುತ್ತ ವಿಖ್ಯಾತ ಕಾಂತೆ. ನಿಲ್ಲು ನಿಲ್ಲು, ಎಲ್ಲಿಗೆ ಹೋಗುವೆ? ನಾನು ಹೋಗೋ ಬಯಣವಸ್ಸು ನಿನಗೆ ಆತಕ್ಕ ಬೇಕಾ? ನೀನು ಎಲ್ಲಿಗೆ ಹೋಗುವಿನಲ್ಲ, ಇದು ನಿನಗೆ ತರವಲ್ಲ. ನಾನು ಹೋಗೋ ಕಾರ್ಯವಸ್ಸು ನಿನಗೆ ಆತಕ್ಕ ಬೇಕಾ ಕಾಂತೆ? ಏನಲ್ಲೇ ನಾನು ಎಲ್ಲಿಗೆ ನಮ್ಮ ವಿಚಾರ ನಿನಗೆ ಹಾಕಬೇಕಾ? ಸುಮ್ಮನೆ ದಾರಿಯಮ್ಮ ಬಿಡ ದಾರಿ ಕೇಳ. ಎಲ್ಲಿಗೆ ನಿನ್ನಯ ಪಯಣ ಕಾಂತ. ಸತೇನಾದ ನನಗೆ ಯಾವ ವಿಚಾರವನ್ನು ತಿಳಿಸದೆ ಹೋಗುವ ಕಾರ್ಯವೆಲ್ಲಿಗೆ ಕಾಂತ ಗುಣವಂತ? ಆಕೆ ಚಂದರಾವತ ನಯ್ಯಳಾದ ಪತ್ತಮ ಗಂಧಿಯಾದ ರಾಣಿ ಮುಂದಳ ತರದ ಮನ ಮೋಷಣಿ ಅಂತೆ ಅಂತೆ ಎಂದ ನಾನ ಬಂದಿರವಾದ ಕೊರಗಣಗಳನ್ನು ಧರಿಸಿ ಚಂದದಿಂದ ಹೋಗುವ ಕಾರಣವೇನೆಂದರೆ ಬಂಡರಾದ ಪಾಂಡವರಮ್ಮ ಜಗದ ಬಂಡರು ಗಂಡರಿಕಾಕ್ಷನ ಮಾಯಕರ ಚಂಡತನದಿಂದ ಗಂಡಗಲಿಗಳಾದ ಭೀಷ್ಮ ದ್ರೋಣರನ್ನು ರಣಮಂಡಲ ಜನ ಈ ಬುಮರಲ ಕಮಲಿಕರಂತೆ ಅಂತೆ ಹಾಡು
ಪಂಡಿತನಾಥ ನಮ್ಮ ಅಣ್ಣಯ್ಯನ ಮುಖ ಮಂಡಲವನ್ನು ತಪ್ಪಿಸಿಕೊಂಡು ಕೊಟ್ಟಿದ್ದಕ್ಕೆ ಬೋಳಿನ ಆ ಕೊಲ್ಲನ್ನು ಬಲದಿಂದ ಕುಣಿದಾಟವ ಹೊಲ್ಲ ಪಾಂಡರನ್ನು ಕೊಲ್ಲಲಿಕ್ಕೆ ಹೋಗುತ್ತೇನೆ ರಂಬೆ ಅದೇನು ಪಾಂಡವರೊಡನೆ ಹೋಗುವಿಯಾ? ಹೌದಾ? ಈಗ ನಿನ್ನಿಂದ ಆಗುವುದೇ? ಏನು ಮಾತನಾಡಿದ ಕಾಂತೆ? ಅಲ್ಲ, ಯುದ್ಧ ಮಾಡುವುದಾಗುವುದೇ? ಸಾಧ್ಯವಾಗಿ ಗೆದ್ದುಬರಲ್ಲ ಕಾಂತೆ. ಯುದ್ಧದಲ್ಲಿ ಗೆದ್ದು ಬರುವೆಯಾ? ಹೌದಾ ಕಾಂತೆ? ಆಗುವುದೇ? ಹೌದಾ ಕಾಂತೆ? ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು ಕಾಂತ, ಕಾಂತೆ. ಪ್ರಿಯಕಾಂತ ಗುಣವಂತ ಪಾಂಡವರಳು ಯಾಕೆ ನಿನ್ನ ಬಂಧ ನಿನ್ನಯ ಚಲ ಪ್ರಿಯಕಾಂತ. ಯಾರೊಡನೆ ಯುದ್ಧಕ್ಕೆ ಹೋಗುವೆ? ಪಾರ್ಥನು ಯಾರೆಂದು ತಿಳಿದಿರುವೆ? ಜಗಕ್ಕೆ ವೀರನು ಆ ಅರ್ಜುನನ ಪಾಶುಪತಾಸ್ತ್ರವ ಪಡೆದಂತ ವೀರನ ಅಂಥ ವೀರಗೆ ನೀ ಸರಿಯೇರ ಅಂಥ ವೀರಗೆ ನೀ ಸರಿಯೇರ ನಿರ್ಣಯ ಮಾತನು ಆಲಿಸು ನೀನು ಕಾಂತ. ಭೀಮನು ಎಂಬವ ಅತಿ ಬಲಯುತವ ಭೀಮನು ಎಂಬವ ಅತಿ ಬಲಯುತನವ ಬಂಡಿ ಬಂಡಿ ಅನ್ನ ಉಂಡವ ಅಂತ ಭೀಮಗೆ ನೀ ಸರಿಯೇನು ಕಾಂತ. ಭೀಮನ ಕೈಗೆ ನೀನು ಸಿಕ್ಕರೆ ಏನಾಗುವುದು? ನನ್ನ ಕೈಯಲ್ಲಿ ಸಿಕ್ಕಿದ ಮರಿ ಅಂತ ತಿನ್ನಕ್ಕೆ ಚೆನ್ನಾಗಿ ಹುಲಿ ಬಾಯಿಗೆ ಸಿಕ್ಕ ಮೊಲದಂತೆ ಆಗುವೆ, ಹುಲಿ ಬಾಯಿಗೆ ಸಿಕ್ಕ ಮೊಲದಂತೆ ಆಗುವೆ. ಪ್ರಿಯಕಾಂತ ಗುಣವಂತ ಪಾಂಡವ ಜಗಕ್ಕೆ ವೀರನು ಆ ಅರ್ಜುನನು, ಪಾಶುಪತಾಸ್ತ್ರವನ್ನು ಪಡೆದಂತ ಪಾರ್ಥನು. ಭೀಮನು ಸಾಮಾನ್ಯದವನಲ್ಲ, ಬಂಡಿ ಬಂಡಿ ಅನ್ನ ಉಂಡು ಬಕಾಸುರನನ್ನೇ ಬುದ್ಧಿ ಕೊಲ್ಲಿದಂಥವನು ಭೀಮನು. ಕಾಂತ, ಅಂಥ ಭೀಮನ ಕೈಗೆ ನೀನು ಸಿಕ್ಕರೆ ಹುಲಿ ಬಾಯಿಗೆ ಸಿಕ್ಕ ಮೊಲದಂತೆ ವಿಲಿ ವಿಲಿಗೆ ಒದ್ದಾಡಿ ಸಾಯಬೇಡ ಕಾಂತ, ಬಿಡು ಮನದ ಪಂಥ. ಅನ್ನ ಪಟ್ಟ ವರ್ತನೆಯಾದ ಪದ ಮಗಂದೆ ಎಂತ ಕಟ್ಟ ನುಡಿ ಎನ್ನಾಡೆ ಎನ್ನ ಮಟ್ಟೆಗಳ ಒಲಿಬಿದ್ದ ಸುಟ್ಟೆಂಬ ಸರಬವನ್ನು ಮುಟ್ಟ
ಕಾಂತ ಒಂದ ಸಾರ ಎನ್ನ ಮಂಡ ಪಾಂಡವರ ಸುದ್ದಿಯನ್ನು ಎತ್ತಿದರೆ ಪಾಲಕ ಒಡೆದ ರಟ್ಟೆಯ ನಡುಗ ದಟ್ಟನ ಆಚರವಾಗದ ದಟ್ಟನಾಗುವಾಗ ತನ್ನ ಬಂಡ ಬಂಡೆ ಕಾಂತ ಪರಿಪರಿಯಿಂದ ಬೇಡುವೆನು ಯುದ್ಧದ ಆಸೆಯನ್ನು ಮರೆ ಮಾಡು ಎಷ್ಟು ಮಾತ್ರ ಕಾಂತ ಅಂತೆ ನನ್ನ ಮಾತು ಕೇಳು ಮಾತ್ರವಾಗಿ ತಗೋಲ್ಲ ಸುಂದರ ಸುಂದರ ಅಪ್ಪನೇ ಎನ್ನಯ ಮಾತು ಯುದ್ಧದ ಆಸೆಯನ್ನು ಮರೆ ಮಾಡು ಸತಿಯಳ ಮಾತನ್ನು ಕೇಳು ಪಂಥವನ್ನು ಬಿಡು ಕಾಂತ ಗುಣವಂತ ಸ್ವಲ್ಪ ನೀರು ಕುಡಿತಾರೆ ಏನೇ ಬಂಡ ಮಂಡ ಕಾಂತ ಎಂದಕ್ಕಾದ ಸುದ್ದಿಯನ್ನು ಎಲ್ಲ ಮಂದಿಗಳ ಏನು ಮಾಡುತ್ತೆ ಕಾಂತ ಕಾಂತೆ ತಿಳಿದು ನೋಡು ಈ ನಾಟಕ ನುಡಿಯಮ್ಮ ಕಳ ಎಲ್ಲ ಕುತ್ತಿಗಮ್ಮ ಕತ್ತರಿಸಿ ಬಿಡ್ತೈತೆ ಆದರೆ ಸುಮ್ಮನಿರವೆ ಅದಕ್ಕೆ ಸುಮ್ಮನೆ ಅದು ಯಾತಕ್ಕೆ ಅಂದರೆ ಕಾಂತ ಶ್ರೀ ಆಪ್ತ ಮಹಾಪಾಪವೆಂದು ತೊಳೆದು ಎತ್ತಿದ ಕೈ ಮುಗಿಸಿದೆ ಜಾಸ್ತಿನ ಮುಂದೆ ಒಟ ಕರಿಪ ಜಡ ದೇಹ ಭೀಮನ್ನು ಮಾಡಿದು ಅಡ್ಡವನ್ನು ನನ್ನ ಮಧ್ಯಕ್ಕೆ ಕಡಿದು ಈ ಪಟವಿಯೋಳ ಕಡದೊರವರ ಅಂತ ಮಾಡಿದ್ರು ನೀನು ಸುಮ್ಮನೆ ಹಂತ ಬರಕ್ಕೆ ತರೋ ನಾರಿ ಯಾರಿ ಕಾಂತ ಅಂತೆ ಹೇಳುವುದು ಕೇಳು ಓ ಪ್ರಾಣ ಕಾಂತ ಬಿಡುಬರದ ಪಂಥ ಎಲ್ಲ ಕೈ ಹಿಡಿದ ಪ್ರಾಣೇಶ್ವರ ಎಲ್ಲ ಮನ ಬೆಳಗುವ ಚಂದಿರ ಓ ಪ್ರಾಣ ಕಾಂತ ಬಿಡುಬರದ ಪಂಥ
ಅಪುಶಕುನವು ಎಂದು ಮನದೋಳ ತಿಳಿದೆ. ಕಾಂತ ಅದೇನು ಅಪಶಕನ ಕಂಡಿಲ್ಲ ಮನೆ ಕಾಂತ ಅಂತೆ. ಓ ಪ್ರಾಣ ಕಾಂತ ಬಿಡುಮನದ ಬಂತ ಪ್ರಾಣೇಶ್ವರ ಎನ್ನ ಮನ ಬೆಳಗುವ ಕೆಂದಿರ. ಕಾಂತ ಚಂದ್ರನನ್ನು ಪೂಜಿಸಿ ಫಲವ ಕೇಳಿದೆ. ಎಡಭಾಗದ ಹೂ ಉದುರಿತು ಬೆದರಿದೆ. ಅಪಶಕನವೆಂದು ತಿಳಿದನು ಕಾಂತ. ಎದೆ ಮಾಡಿದೀವಿ ಮನೆ ಪುಟ ರಾಜನಾದ ಚಂದ್ರನನ್ನು ಪೂಜಿಸಿ ಕೇಳಿದರೆ ಎಡಭಾಗವು ಇದ್ರೆ ಅಪಶಕನ ತೋರಿತೆಂದು ಬೆದರಿಕನ್ನು ತೋರಿಸುತ್ತೀಯ. ಹೇಳು ಕಾಂತ. ಅಡಿ ಪಾಲಕನಾದ ನಮ್ಮ ಅಣ್ಣನ ಹೆಣ್ಣನ್ನು ಕರೆಸಿ ಹೇಳುತ್ತೆ ಏನೆಂದರೆ, ಆಕೆ ಕಾಂತೆ ನಿನ್ನಿಂದಲೇ ಯುದ್ಧ ಹೂಡಿದ್ದೇನಂತ ಚಿಂತೆಯಿಂದ ಹೇಳಿದಕ್ಕೆ ಆ ಪಂಚ ಪಾಂಡವರ ಸರವನ್ನು ಕಡೆದು ನಮ್ಮ ಅಣ್ಣಯ್ಯನ ಕಡೆಯಿಂದ ಹೇಳ ಪಡೆದ್ರೆ ಮನ ನೀನು ಸುಮ್ಮನೆ ಹಂತವರೆಗೆ ನಾರಿ ನೀನು ಆಗಾಗ ಸೇರಿಸ್ಗಿರಪ್ಪನ ಮಗ ಈರಣ್ಣನವರು ಈ ಚಾಮುಂಡಿ ಅಮ್ಮನವರಿಗೆ 100 ರೂಪಾಯಿ ಕೊಟ್ಟಿರ್ತಾರೆ. ಈರಣ್ಣವ್ರು 100 ರೂಪಾಯಿ ಕೊಟ್ಟಿದ್ದಾರೆ, ಧನ್ಯವಾದಗಳು.
ನಿನಗೆ ಬುದ್ಧಿ ಹೇಳಿದ್ದು ಹೇಗಾಯ್ತೆಂದರೆ ಹೇಗಾಯ್ತು? ರಮಣ, ಗುಡ್ಡಕ್ಕೆ ಕಲ್ಲು ಹೊತ್ತಂತಾಯ್ತು, ಬೋರ್ಗಲ್ಲಿಗೆ ಮಳೆ ಸುರಿದಂತಾಯ್ತು. ಕಾಂತ, ಎಷ್ಟಕ್ಕೆ ಗುಡ್ಡ ಕೊಲ್ಲ ಹತ್ತಿರ ನಾನು ಬರೋದಲ್ಲ ಕಾಂತೆ. ಎಷ್ಟು ಬುದ್ಧಿ ಹೇಳಿದರೂ ಬರಲಿಲ್ಲ. ನಾನು ಎಷ್ಟು ಮಾತಾಡ್ಕೊಳ್ಳೋದಲ್ಲ. ಪೀಠವನ್ನು ಅಲಂಕರಿಸು. ಜಯದಾರುತಿಯನ್ನು ಬೆಳಗುವೆನು ಕಾಂತ, ನೀನು ಬಲು ಬುದ್ಧಿವಂತ. ಕಾಂತೆ ಬೆಳಗುವೆನು ನಾ ಆರತಿಯ ಪ್ರಾಣ ಕಾಂತನೆ ನಿಂತರೆ ಪ್ರಾಣ ಕಾಂತನೆ ಬೇಡವೆಂದು ಬೇಡಿದೆನು ಆಗಲಿ ಎಲ್ಲ ಮಾತನು ಕೇಳರೆ ನಿನಗೆ ನೀತಿಯ ಹೇಳುವರೆ ಹುಡುಗೆಂದು ಕಡಾವಸದಿಂದ ಬಂದಂತ ದೊರೆಯನ್ನು ಯಾರೆಂದು ಕೇಳಿದ ದೇವ ಎದ್ದು ಬಂದು ಹೇಳಪ್ಪ ಎಬ್ಬಟದ ಮಾವ ಗುಡುಗುಡುಗೆಂದು ಸಿಡಿಲಿನ ಹಬ್ಬಡದಂತ ಕಿಟಕಿಟಿಯ ಕಣ್ಣುಗಳನ್ನೆಲೆ ಕಾರ್ಸುವ ಕಣ್ಣುಗಳಂಗೈವ ಬಂಡರ ಮಂಡ್ಯಮ್ಮಚ್ಚು ದೃಢ ಬಲಾಢ್ಯನಂತ ಕಟಕೋಪದಿಂದ ಹಬ್ಬಡಿಸುವ ಸಮಬಲ ಜಾಲಿನಾದ ಸಹೋದ ಭಕ್ತಿರಾಗಿ ಈ ಪಡೆಯ ಮೆರೆಯುವ ಕಡಲೋದ್ರಾಗಿರುತ್ತ ಎಲ್ಲ ಮಾನವ ದೇವ ಸಮರದಲ್ಲಿ ವೀರಾದಿ ವೀರ ಕಡಲ ಕುಲ ಕಂಡೀವರನಂತೆ ಒಬ್ಬ ಭೀಕರ ವಿಗ್ರಹ ಮುಂಭಾಗದಲ್ಲಿದ್ದು ಹೋಗ ಪದ್ಮಾಂಗವನ್ನಿಸಿ ಕರುದ್ರಯಗಳನ್ನು ಜೋಡಿಸಿ ಸದ್ಬಲ ಬದ್ಲಾಸನಕ್ಕೆ ಬಂದವರೊಂದಾರೆಂದು ಕೇಳುವ ನೀರಿದಾರು ನರಡಿ ಓಹೋ ದೇವ ನಾವುದಾರಂದರೆ ಲಂಚ ತಿನ್ನುವನು ಲಂಚದ್ರೋಹಿ, ಲಂಚ ಬೇಡುವನು ಬೀದಿ ನಾಯಿ, ಲಂಚ ಕೊಟ್ಟು ಕೊಟ್ಟು ಬಿಡುವರು ಬಾಯಿ ಬಾಯಿ, ಬಳ್ಳಾರಿ ಬದನೆಕಾಯಿ, ಕುಡಿದಿನ ಕುಂಬಳೆಕಾಯಿ, ಕಾರೇಕಲ್ ಕಾರೆಕಾಯಿ, ನೆಲ್ಲಾಪುರ ನೆಲ್ಲಿಕಾಯಿ, ಕೂಡ್ಲಿಗೆ ಹುಣಸೆಕಾಯಿ. ನಾನು ಈ ವೇಷಕ್ಕೆ ಹೊಡೆದಿರುವ ಸಣ್ಣದೊಂದು ತೆಂಗಿನಕಾಯಿ, ದೊಡ್ಡದೊಂದು ಕುಂಬಳೆಕಾಯಿ, ಎಷ್ಟು ಕಾಯಿಗಳನ್ನು ಹೊಡೆದರೆ ಅರ್ಪಿತ ಮಾಡಿಕೊಳ್ಳುವರು ನಮ್ಮಮ್ಮ ಮಾರಮ್ಮ ತಾಯಿ. ದೇವ ಅಗಸೆಗೆ ಬುಡ್ಡೆ ಕಲ್ಲ ವಾಸ, ನಾನು ಸಂಸಾರದ ದಾಸ, ಆ ಮೂಲೆಯಲ್ಲಿ ಕುಳಿತುಕೊಂಡಿರುವನು ನೋಡು ನಮ್ಮ ಸ್ವಾದ್ರ ಮಾವನೆಂಬ ಅರಸ. ಅಂತ ಅರಸನ ಮಗಳಿಗೆ ವರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ತಮ್ಮ ನಾಮ ಹಾಕಿದವ ಸಾರಥಿ ಭೂಪತಿ. ಸಲ್ಲಲಿತ ವಾಕ್ಯದಿಂದ ಎನ್ನ ನಾಮ ಹಾಕಿದ ಎಳಿಮೆನ ಉಲ್ಲಾಸದಿಂದ ಕೇಳುವಂತ ಲಘುಲ ಸಾರಥಿ. ಈ ಪಡೆಯೋಳ ತಲೆ ಎತ್ತಿ ಒಡ ಕರಿಪಿ ಯಾವತ್ತು ರಾಜ್ಯಾತಿ ರಾಜರ ನಡನತ್ಯಂ ಎಲ್ಲ ಕರದಲ್ಲಿ ಪಿಡಿದು ಕಡು ಸಡಗರದ ಖಡ್ಗದಿಂದ ದೊಡ ಬೆಳೆದು ಅವರ ಮೊಳಲಂಬೆ
ಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಹೊರಗೆಲ್ಲ ಈ ಸಾರಥಿ ಭೂಪತಿ ಶೃಂಗಾರದಿಂದ ಕಂಗರಿಸುವ ಈ ಸಭಾರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ದೇವರ ಭೂಪಾಲನೆಯನ್ನೆಲ್ಲ ತೀವ್ರವಾಗಿ ಬರಬೇಕೆಂದು ದೂತನಂ ಕಳಿಸಿದ ಕಾರಣ ತಂಡ ತಳಗೂಡಿ ಸಭೆಗೆ ಬಂದಿರುವ ಸಾರಥಿ ಕರುವಂತದ್ದು ಅತಿ ಜಾಗ್ರತೆ. ನಿಮ್ಮ ಹೋಮದಲ್ಲಿ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗ್ರತೆ. ಎಲ್ಲರಾಯರಿಗೆ ಯಾರಾದರೂ ಹೂವಿನಾರಗಳನ್ನು ಆಯರ್ ಮಾಡೋರಿದ್ರೆ ಹೂವಿನಾರಗಳು ನಮೋ ನಮೋ ಚಂದ ಮೋಹನವರೇ. ಹೈ ಸರ್ ಹತ್ತಿ ಮೇಲೆ ಕಲೈ ಕಮಲವೇಂದ್ರ. ಆಹೋ ಕಮಲವೇಂದ್ರ. ಓಹೋ ಚಂದ ಮಹಾರಾಜನೇ. ಈ ಜನದೋಳು ಎನ್ನಮ್ಮ ಕರೆಸಿದ ಕಾರಣವೇನು? ತಾವ ದೇಶಾದ್ಯ ರಾಜ್ಯರು ನಿನಗೆ ತಿರುಗಿ ಬಿದ್ದಿರುವರೆ, ತಾವ ವೈರಿಗಳು ನಿನಗೆ ಎದುರಾಗಿರುವರೆ, ಪ್ರತಿ ಉತ್ತಾರವನ್ನು ನಾಡಿದವರಿದ್ದರೆ ಸಜ್ಜನದೋಳು ಎನ್ನಮ್ಮನ್ನು ತಿಳಿದು ನಿನ್ನ ಶರಣದೊಡಿಗೆ ಹಾಕುವೆ. ತಿಳಿಸು ಎಲ್ಲಗೆ ರಾಜ. ತಕ್ಷಣ ಅವರ ವಿಚಾರವನ್ನು ಮಾಡಿಕೊಂಡು ಬರುವೇನು ರಾಜ. ಆಹೋ ಮಾವನವರೇ. ಆಹೋ ಕೌರವೇಂದ್ರ. ಎಂದಿನ ಯುದ್ಧಕ್ಕೆ ಬರಬೇಕೆಂದ ಭಂಡಾರ ದೂತರಂ ಕಳಿಸಿರುವ ಕಾರಣ ಬೋಲೆ ಬೋಲೆ ಭಂಡಾರ ಬಳಿಯಲ್ಲಿ ಹೋಗಿ ನಿನ್ನ ಕಾರ್ಯವನ್ನು ವಿಚಾರಿಸಿಕೊಂಡು ಭಾರೈ ಮಾವ ಹೋಗನಿಂದ ಬಳಿ ಬಳಿ ರಯಲೈ ಸಾರಥಿ ಭೂಪತಿ. ಇಲ್ಲ ತಕ್ಕ ತನಕ ಉರುವನ ಹಗ್ಗದಂತೆ ಧರ್ಮಜಲ ಬಳಕೆ ರಥವನ್ನು ಸೂಟಿಯಿಂದ ಬಿಡುವಂತಲಾಗಿ ಸಾರಥಿ. ನಿಮ್ಮ ಶ್ರೀರಂಗಾಗಲಿ ಭೂಪತಿ. ಆಹ್ವಾ ಸತ್ಯ ಸನ್ಮಾರ್ಗವಂತನಾದ ಧರ್ಮಜ. ಅಹೋ ಶಿಲ್ಲೆ ಮಹಾರಾಜ. ನಿನಗೂ ಕೌರವನಿಗೂ ಕಲಹ ಉಂಟಾದ ಕಾರಣವೇನು? ಅತಿ ಜಾಗ್ರತೆಯಿಂದ ಎಲ್ಲ ಮುಂದೆ ತಿಳಿಸು ಧರ್ಮಜನ. ಬಿಡಿಸು ಎನ್ನಮ್ಮನನ್ನು ಘೋಷಣೆ. ಅಹೋ ಶಿಲ್ಲೆ ಮಹಾರಾಜನೇ. ಆಹ್ವಾ ಧರ್ಮಜನ. ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಚಂದ್ರಮಾವನ ನೀನು ಹೇಳುವೆನು ಕೇಳು ನಾನು ನಡೆದಿರ ವಿಷಯವು ಎಂದ. ಚಂದ್ರಮಾವನ ನೀನು ಹೇಳುವೆನು ಕೇಳು ನಾನು ನಡೆದಿರ ವಿಷಯವು ಎನ್ನ. ಸಂತೋಷದಿಂದ ಕುರುಪನಲ್ಲಿ ನಾನು ಹಾಸ್ಯರಾಜವ ಪಡೆಯಂದ ನಿನ್ನ. ಸಂತೋಷದಿಂದ ಕುರುಪನಲ್ಲಿ ನಾನು ಹಾಸ್ಯರಾಜವ ಪಡೆಯಂದ ನಿನ್ನ. 5 ಗ್ರಾಮವ ಕೊಡಲಾರೆ ನಂದನ
ಕೇಳು ನಾನ ನಡೆದ ವಿಷಯವು ಎನ್ನ. ಅಹೋ ಶಲ್ಯ ಮಹಾರಾಜ, ಅಹೋ ಧರ್ಮಜ, ನಾನು ವಿಸ್ತಾರವಾಗಿ ಹೇಳುತ್ತೀನಿ, ಚಿತ್ತ ಬಿಟ್ಟು ಕೇಳು. ಹಾಗೆ ಹೇಳು ಜನ್ನ, ಹಾಗೆ ಹೇಳು ಧರ್ಮಜ. ನಾನು ಸಂತೋಷದಿಂದ ಕೌರವನ ಬಳಿಗೆ ಹೋಗಿ ನಮ್ಮ ರಾಜ್ಯವನ್ನು ಕೊಡದಿದ್ದರೆ ಏನಾಯಿತು? ಹಾಗೆ ಏನಾಗಿದೆ ಧರ್ಮಜ? 5 ಮಂದಿಗೆ 5 ಗ್ರಾಮಗಳನ್ನಾದರೂ ಕೊಡು ಎಂದು ಕೇಳಿದರೆ ಅದಕ್ಕೆ ಸಿಟ್ಟಿಗೆದ್ದು 5 ಪಾದಷ್ಟು ಸಹ ಕೊಡಬಲ್ಲವೆಂದು ಗರ್ಜಿಸಿದ. ಆದ್ದರಿಂದ ದೈವ ಯುದ್ಧವನ್ನು ನಿರ್ವಹಿಸಿದ ಕಂಡಿಯಾ ರಾಜ? ಆಹೋ ಧರ್ಮರಾಜನೇ, ನಿನ್ನ ಮನ ಧರ್ಮವನ್ನು ಕೇಳಿ ಎನ್ನಗೆ ಮಹಾ ಆನಂದವಾಯಿತು. ಕೌರವನ ಹನಸಂದ ಮಾರ್ಗವು ಹೀಗಿದೆ, ಅವನ ಸಂಗತಿ ಹೀಗಿದ್ದರೆ ಒಳಗಾಯ್ತು. ಅಹೋ ಧರ್ಮಜ, ನಿಮ್ಮಿಬ್ಬರಿಗೆ ಒಡೆಯರಿ ಹಿಡಿಯರಿ ಎಂಬ ಜಗಳ ಶಬ್ದವಲ್ಲದೆ ನಿಮ್ಮೊಳ ಮಮತೆ ಮಾತುಗಳಂತೂ ಒಂದಾದ್ರೂ ಇಲ್ಲ. ಕೌರವನ ಮೂರ್ಖನಾದರೆ ನೀನು ಮೂರ್ಖನಾಗಬೇಡ. ಜಯ ಅಪಜಯವು ಯಾರು ನೆಲೆಗೊಂಡಿಲ್ಲ, ನೀನೇ ತಿಳಿದು ನೋಡು ಧರ್ಮ ಈ ಮಾತಿನ ಮರ್ಮ. ಅಹೋ ಧರ್ಮಜ, ಕೇವಲ ಶಾಂತಿಯನ್ನು ವಹಿಸಿ ಶ್ರೀಹರಿಯನ್ನು ಸಂಧಾನಕ್ಕೆ ಕಳಿಸಿದರೆ ಕೆಟ್ಟ ಮಾತುಗಳನ್ನಾಡಿ ಇವನಂ ಪಾಸದಿಂದ ಕಟ್ಟರನ್ನು ದುರ್ವಾಕ್ಯವನ್ನು ಆಡುವುದಲ್ಲದೆ ಬಲವಂತರಾದರೆ ವಿದ್ದ ಮುಖದಿಂದ ನಿಮ್ಮ ರಾಜ್ಯವನ್ನು ಗೆದ್ದುಕೊಳ್ಳಿ. ಕೈಲಾಗದಿದ್ದ ವ್ಯಕ್ತಿಯನ್ನು ಬೇಡೆಂದು ಹಾರುಬಡಿಸಿ ಇಷ್ಟ ಬಂದಂತೆ ಮಾತನಾಡುವುದಕ್ಕೆ ಸದ್ಬಲವಂತರಾದ ಎನ್ನ ತಮ್ಮಂದಿರನ್ನು ವ್ಯಕ್ತಿಯನ್ನು ಬೇಡಿ ಸಾಯುವುದಕ್ಕಿಂತ ಯುದ್ಧ ಮುಖಾಂತರ ಸಾಯುವುದೇ ಮೇಲೆಂದು ಈ ಮಹಾಯುದ್ಧವನ್ನು ಹೂಡಿರುವನು ಕಂಡಿಯ ಭೂಪ. ಹೀಗಿದೆ ನೋಡಿ ಎಲ್ಲ ತಾಪ. ಧರ್ಮಜನ ಹಾಜ್ಞನಂತೆ ಕೃಷ್ಣನ ಬಳಿಗೆ ರಥವನ್ನು ಸೂಟಿಯಿಂದ ಬಿಡುವಂತನಾಗದೆ ಅದನ್ನೇ ಅಹೋ ಕೃಷ್ಣಮೂರ್ತಿ, ಹಾಗಾದ್ರೆ ಹೇಳವನ್ನು ಕೇಳು. ಅದೇಳಿ ಸ್ಥಾನವಾಗಿ ಹೇಳು. ಬಾಸಲ ರಾಜನೇ ನೀ ತಿಳಿಬೇಗನೆ, ಬಾಸಲ ರಾಜನೇ ನೀ ತಿಳಿಬೇಗನೆ, ನಾ ಹೇಳಿದ ನಡುಗನ ಹಾಲತನೆ ನಿನ್ನ, ನಾ ಹೇಳಿದ ನಡುಗನ ಹಾಲತನೆ ನಿನ್ನ. ಚನ್ನ ಮಹಾರಾಜನೇ ಚೆನ್ನಾಗಿ ಕೇಳು. ಕೌರವನ ಗರ್ವವನ ಮುರಿಯುವ ನಾನು, ಗರ್ವಿಷ್ಟ ನಿರ್ವಾನು ಹಾಮೂರ್ತನ. ಕೌರವನ ಗರ್ವವನ ಮುರಿಯುವ ನಾನು, ಗರ್ವಿಷ್ಟ ನಿರ್ವಾನ್ ಹಾಮೂರ್ತನ. ನೀನು ಹವನಲ್ಲಿ ತಟಯಾಕೆಲ್ಲ, ಬಿಡು ನೀನು ಹವನಲ್ಲಿ ತಟಯಾಕೆಲ್ಲ. ಬಿಡು ಸುಮ್ಮನೆ ಹೇಳಕ್ಕೆ ನನ್ನ ಮಹಾರಾಜನೇ. ಸುಮ್ಮನೆ ಹೇಳಕ್ಕೆ ನನ್ನ ಮಹಾರಾಜನೇ. ಬಾಸಲ ರಾಜನೇ ನೀ ತಿಳಿಬೇಗನೆ, ಬಾಸಲ ರಾಜನೇ ನಾ ತಿಳಿಬೇಗನೆ, ನಾ ಹೇಳಿದ ನಡುಗನ ಹಾಲತನೇನೆಲ್ಲ, ನಾ ಹೇಳಿದ ನಡುಗನ ಹಾಲತನೇನೆಲ್ಲ. ಶಲ್ಯ ಮಹಾರಾಜನೇ
ಮಹಾರಾಜನೇ. ಅಹೋ ಕೃಷ್ಣಮೂರ್ತಿ. ಆ ಕೌರವನು ಮಹಾ ಗರ್ವಿಷ್ಠನು. ಈಗ ನಾನು ಅವನ ಅಹಂಕಾರವನ್ನು ಮುರಿಯುತ್ತೇನೆ. ಇದರ ಗಡುವೆ ನನಗೆ ಯಾತಕ್ಕೆ ಬೇಕು? ಸುಮ್ಮನೆ ಹೋಗಲೇ ಶಲ್ಯ ಮಹಾರಾಜನೇ. ಅಹೋ ಕೃಷ್ಣಮೂರ್ತಿ. ಶಲ್ಯ ಮಹಾರಾಜನೇ. ನಿನಗೂ ಅಹೋ ಕೃಷ್ಣಮೂರ್ತಿ. ಶಲ್ಯ ಮಹಾರಾಜನೇ. ನನಗೇನು ಅವರೇನು ದೂರದವರಲ್ಲ, ಕೌರವರೇನು ಬೇರೆಯವನೇನಲ್ಲ. ಸಮಾನವಂತರಾದ ಇವರಿಬ್ಬರಲ್ಲಿ ಎನ್ನಿಗೆ ಪ್ರೀತಿ ಇರುವುದು. ಆದ ಕಾರಣ ಇವರ ಮೇಲೆ ಎಂದಿಗೂ ಕೈ ಮಾಡೋದಿಲ್ಲ. ಅಕ್ಕೋ ನೋಡಿ ಕೃಷ್ಣಮೂರ್ತಿ. ನೋಡಿದ ಶಲ್ಯ ಮಹಾರಾಜನೇ. ಆ ಮೂರ್ಖ ವಿಶ್ವಾಸನೆಂಬ ಮರ್ಬಲ ಕೂಡಿಕೊಂಡು ಕಾಳಗಕ್ಕೆ ಬರುವನು. ನಾನು ಹೋಗುವ ಗಂಡಿಗೆ ಕೃಷ್ಣಮೂರ್ತಿ. ನಿನ್ನ ಇಷ್ಟದಂತೆ ಆಗಲಿ ಶಲ್ಯ ಮಹಾರಾಜ.